ಆದ್ರೆ ದುರಂತ ಏನಂದ್ರೆ ಈಗ ಪ್ರಜಾಪ್ರಭುತ್ವವನ್ನ ನಾವು ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದೀವಿ ಅಂತಕ್ಕಂಥ ಗ್ರಾಮ ಮಟ್ಟದಲ್ಲಿ ಅಧಿಕಾರ, ಗ್ರಾಮ ಪಂಚಾಯಿತಿಯಲ್ಲಿ ಅಲ್ಲಿ ತಮ್ಮ ಗ್ರಾಮ ಮಟ್ಟದಲ್ಲಿ ತಮ್ಮ ಆಶೋತ್ತರಗಳಿಗೆ ಸ್ಪಂದಿಸ್ತಕ್ಕಂಥ ಗ್ರಾಮದವರೇ ಗ್ರಾಮಸ್ಥರ ಸಮಸ್ಯೆಗಳನ್ನು ಅರಿತು ಕೈಗೊಳ್ಳಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಮಾಡಬೇಕಾಗಿರ್ತಕ್ಕಂಥ ಬದಲಾವಣೆಗಳು. ಆದ್ರೆ ಇವತ್ತು ಅದು ಯಾವ ಮಟ್ಟಕ್ಕೆ ಹೋಗಿದೆ. ಒಂದು ಗ್ರಾಮ ಪಂಚಾಯಿತಿ ಚುನಾವಣೆ ಆದ್ರೆ ಏನೆಲ್ಲ ಆಗ್ತದೆ ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಅವ್ರಿಗೆ ನಿಮ್ಮೆಲ್ರಿಗೂ ನನ್ಕಿಂತ ಹೆಚ್ಚು ನಿಮ್ಗೆ ಗೊತ್ತಿಲ್ಲ. ನಿಮ್ ಗಂಗಾಧರ ಏನ್ ನರಸಿಂಹಪ್ಪನ ಹೌದಲ್ವಾ? ನರಸಿಂಹಪ್ಪ, ಇದು ನೋಡಿ, ನಾನು ಬಹಳಷ್ಟು ಇವೆಲ್ಲ ಹೇಳ್ತಾ ಹೋಗ್ತಾ ಇರ್ತೀನಿ. ಒಂದು ಜಿಲ್ಲಾ ಪಂಚಾಯಿತಿ, ಒಂದು ತಾಲೂಕ್ ಪಂಚಾಯಿತಿ ಚುನಾವಣೆ, ಒಂದು ವಿಧಾನಸಭೆಯ ಚುನಾವಣೆ, ಒಂದು ಲೋಕಸಭೆ ಚುನಾವಣೆ. ಯಾವ ಚುನಾವಣೆಯಲ್ಲಿ ಯಾವ ಕಾರ್ಯಕ್ಕಾಗಿ ಯಾವ ಕಾರಣಕ್ಕಾಗಿ ತಾವು ಮತ ಚಲಾಯಿಸ್ತೀರಾ ಅಂತಕ್ಕಂಥದ್ದೇ ಇವತ್ತು ಬಹಳ ಜನಕ್ಕೆ ಗೊತ್ತಿಲ್ಲ. ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘ ತಮ್ಮ ಬದುಕನ್ನ ಬದಲಾಯಿಸ್ತಕ್ಕಂಥ, ತಮ್ಮ ಬದುಕಿನಲ್ಲಿ ಒಂದು ಬದಲಾವಣೆ ತರ್ತಕ್ಕಂಥ, ತಮ್ಮ ಗ್ರಾಮ ಮಟ್ಟದಲ್ಲೇ ಹೈನೋದ್ಯಮವನ್ನ ಉತ್ತಮಗೊಳಿಸ್ತಕ್ಕಂಥ ತಮ್ಮ ಪಾಲ್ಗೊಳ್ಳುವಿಕೆ, ಇವೆಲ್ಲದರ ಪರಿಣಾಮ ಒಂದು ಹಾಲು ಉತ್ಪಾದಕರ ಸಂಘ. ಆ ಚುನಾವಣೆ ಯಾವ ರೀತಿ ಆಗ್ತದೆ? ಇಲ್ಲ ಒಂದು ಸಹಕಾರಿ ಸಂಘ, ರೇಷ್ಮೆ ಬೆಳೆಗಾರರ ಸಹಕಾರಿ ಸಂಘ, ಅಥವಾ ಯಾವುದು, ಯಾವ ರೀತಿ ಚುನಾವಣೆ ಆಗ್ತವೆ? ಯಾವುದು ನಮಗೆ ಆ ಸಂದರ್ಭದಲ್ಲಿ ನಾವು ಏನು ತಪ್ಪು ಹೆಜ್ಜೆ ಇಡ್ತಾ ಇದ್ದೀವಿ ಅಂತಕ್ಕಂಥದ್ದು ಯಾರಿಗೂ ಅರಿವಿರಲ್ಲ. ಅರಿವಿದ್ದು ತಪ್ಪು ಹೆಜ್ಜೆಯನ್ನ ಇಡ್ತೀವಿ. ನಾನು ಯಾಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಎಲ್ಲೋ ಒಂದ್ ಕಡೆ ಪ್ರಜಾಪ್ರಭುತ್ವದ ಬಗ್ಗೆ ಜನರ ಒಳಿತನ್ನ ಆಲೋಚನೆ ಮಾಡ್ತಕ್ಕಂಥ ಕೆಲವು ರಾಜಕೀಯ ನಾಯಕರುಗಳು ಅವರಿಗೆ ಇವತ್ತು ರಾಜಕಾರಣ, ಪ್ರಜಾಪ್ರಭುತ್ವದ ವ್ಯವಸ್ಥೆ ಬಗ್ಗೆ ನಿರಾಶೆ, ನಿರುತ್ಸಾಹ ಮತ್ತು ಅದರಿಂದ ದೂರ ಸರಿಬೇಕು ಅಂತಕ್ಕಂಥ ಒಂದು ಆಲೋಚನೆಗಳು ಬರುವಂತದ್ದನ್ನ ನಾವು ಕಾಣ್ತಾ ಇದ್ದೀವಿ. ಸಂಖ್ಯೆ ಬಹಳ ಕಮ್ಮಿ ಇದೆ, ಇಲ್ಲ ಅಂತ ನಾನು ಹೇಳೋದು. ಇವತ್ತು ಅಭಿವೃದ್ಧಿ ಅಂತಕ್ಕಂಥದ್ದಕ್ಕೆ ಯಾವುದೇ ರೀತಿ ಬೆಲೆ ಇಲ್ಲ. ಇವತ್ತು ಅಭಿವೃದ್ಧಿ ಮಾಡೋದು ಎಷ್ಟು ಕಷ್ಟ ಅಂತಕ್ಕಂಥದ್ದು ಆ ಜವಾಬ್ದಾರಿಯನ್ನ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ನಿರ್ವಹಿಸಿದ್ರೆ, ಒಬ್ಬ ತಾಲೂಕ್ ಪಂಚಾಯಿತಿ ಸದಸ್ಯನಾಗಿ ಆ ಜವಾಬ್ದಾರಿ ನಿರ್ವಹಿಸಿದ್ರೆ, ಒಬ್ಬ ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿ ಆ ಜವಾಬ್ದಾರಿ ನಿರ್ವಹಿಸಿದ್ರೆ, ಇಲ್ಲ ಒಬ್ಬ ಶಾಸಕನಾಗಿ ಜನಪರವಾಗಿ ಆಲೋಚನೆ ಇದ್ರೆ, ನಾನು ಇದನ್ನ ಒತ್ತಿ ಹೇಳ್ತಾ ಇದ್ದೀನಿ, ಅದು ಯಾರಿಗೆ ಆಗ್ಬೋದು, ಒಬ್ಬ ಶಾಸಕ ಆಗ್ಬೋದು, ಲೋಕಸಭಾ ಸದಸ್ಯ ಆಗ್ಬೋದು, ಈ ಒಂದು ಅಥವಾ ನಗರಸಭಾ ಸದಸ್ಯ ಅಥವಾ ಇನ್ನೊಂದು ಸ್ಥಳೀಯ ಸಂಸ್ಥೆಯ ಸದಸ್ಯ ಆಗ್ಬೋದು. ಯಾರು ಈ ಒಂದು ವ್ಯವಸ್ಥೆಯಲ್ಲಿ ಜನರಿಗೆ ಅಥವಾ ಸಂಸ್ಥೆಯ ಪರವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಈ ಚುನಾವಣೆ ವ್ಯವಸ್ಥೆಯಲ್ಲಿ ಬಂದು ಭಾಗವಹಿಸ್ತಾರೆ, ಅವರಿಗೆ ಏನಾದ್ರೂ ಯಾವ ಉದ್ದೇಶಕ್ಕಾಗಿ ನಾನು ಈ ಜವಾಬ್ದಾರಿಯನ್ನ ಹೊರಲಿಕ್ಕೆ ಮುಂದೆ ಬಂದಿದ್ದೀನಿ, ನನಗೇನಾದ್ರೂ ಅವಕಾಶ ಮಾಡಿಕೊಟ್ರೆ ಏನು ನಾನು ನಿರ್ವಹಿಸಬಲ್ಲೆ, ಯಾವ ರೀತಿ ಈಗಿರ್ತಕ್ಕಂಥ ವ್ಯವಸ್ಥೆಯನ್ನ ಬದಲಾಯಿಸಬಲ್ಲೆ ಅಂತಕ್ಕಂಥ ಆಲೋಚನೆ ಇದ್ರೆ ಮಾತ್ರ. ಇಲ್ಲ ನನಗೆ ಕೇವಲ ಒಂದು ಸ್ಥಾನ ಬೇಕು, ರಾಜಕೀಯ ಸ್ಥಾನ ಬೇಕು, ನನಗೊಂದು ಹೆಸರು ಪಕ್ಕದಲ್ಲಿ MLA ಅಥವಾ ತಾಲೂಕ್ ಪಂಚಾಯತಿ ಮೆಂಬರು, ಜಿಲ್ಲಾ ಪಂಚಾಯತಿ ಮೆಂಬರು ಅಥವಾ ಗ್ರಾಮ ಪಂಚಾಯತಿ ಮೆಂಬರು ಅಥವಾ ನಗರಸಭಾ ಸದಸ್ಯನೋ ಅಂತಕ್ಕಂಥ ಬರೀ ಆ ಒಂದು ನಾಮಾಂಕಿತಕ್ಕೆ ಸೀಮಿತವಾಗಿದ್ರೆ ಯಾವೇನು ಮಾಡ್ಲಿಕ್ಕಾಗಲ್ಲ. ಆದ್ರೆ ನಿಜವಾಗ್ಲೂ ಮನಸ್ಫೂರ್ತಿಯಾಗಿ ನಾನು ಈ ಸಮಾಜದಲ್ಲಿ ಒಂದು ಭಾಗವಾಗಿ ಏನಾದ್ರೂ ಒಂದು ಬದಲಾವಣೆ ತರಬೇಕು ಅಂತಕ್ಕಂಥ ಅವರಿಗೆ
ಖಂಡಿತ ಇವತ್ತಿನ ವ್ಯವಸ್ಥೆ ಬಹಳಷ್ಟು ಒಂದು ನಿರುತ್ಸಾಹ ಪಡಿಸ್ತಕ್ಕಂಥ. ಇದು ಎಲ್ಲರೂ ಅವರು ಚುನಾವಣೆ ನಿಂತಾಗ ಅನುಭವಿಸ್ತಕ್ಕಂಥ, ಆ ಚುನಾವಣೆ ಆದ್ಮೇಲೆ ಇನ್ನೊಬ್ರು ಚುನಾವಣೆ ಬಂದಾಗ ಅವರೇ ಅದನ್ನ ಮರ್ತೋಗಿರ್ತಾರೆ. ಏನ್ ರಮೇಶ್ ನಗ್ತಾವ? ನಾನು ಇವೆಲ್ಲ ಉಪದೇಶ ಮಾಡ್ತಾ ಇರುವಂತದ್ದಕ್ಕೆ ಕಾರಣಗಳಿಲ್ಲ. ನಾನು ಇವತ್ತು ಅಥವಾ ನನ್ನಾಗೆ ಇವತ್ತು ಬಹಳಷ್ಟು ಜನ ಒಂದು ಬದಲಾವಣೆ ತರಬೇಕು, ಒಂದು ಅಭಿವೃದ್ಧಿ ತರಬೇಕು, ಸಮಾಜದಲ್ಲಿ ಎಲ್ಲರಿಗೂ ಒಂದು ಒಳಿತು ಮಾಡುವಂತ ಇರ್ತಕ್ಕಂಥ ಸೀಮಿತ ಅವಕಾಶಗಳಲ್ಲಿ ಬದಲಾವಣೆ ತರಬೇಕು, ಉತ್ಕೃಷ್ಟವಾದಂತ ಸೌಲಭ್ಯ ಸೌಕರ್ಯ ಇವೆಲ್ಲ ತರಬೇಕು ಅಂತ ಇವತ್ತು ನೀವು ಆರಾಮಾಗಿ ಕೂತಿದ್ದೀರ. ಸಕೈತ ಅನ್ಸಿನಪ್ಪ ಸಮಯ ಮುಂದೆ ಇವತ್ತು ಇಷ್ಟೆಲ್ಲ ವ್ಯವಸ್ಥೆ ಇವತ್ತು ಎಲ್ಲೋ ಬೇರೆಯವರು ಯಾರೋ ಅಥವಾ ನಮ್ಮ ಕಾರ್ಪೊರೇಟ್ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಹೋಗಿ ಒಂದು ಏರ್ ಕಂಡೀಷನ್ ರೂಮ್ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡಿದಾಗ ನಾವಿಲ್ಲಿ ಬಿಸಿಲಲ್ಲಿ ಒಣಕೊಂಡು ಸೆಕೆಗೆ ಫ್ಯಾನ್ ಗಾಳಿಲೋ ಅಥವಾ ಸೆಕೆಯಲ್ಲಿ ಕೂತ್ಕೊಂಡು ನಾವು ಇರೋದು. ನಮ್ಮ ಮಕ್ಕಳು ಅಥವಾ ನಮ್ಮ ಕಷ್ಟದ ಫಲ ನಮ್ಮ ಮಕ್ಕಳು ಒಳ್ಳೆ ರೀತಿಯಲ್ಲಿ ವಿದ್ಯಾವಂತರಾಗಿ ಒಳ್ಳೆ ಸೌಲಭ್ಯ ಪಡೆಯುವಂಥದ್ದು ಒಂದ್ ರೀತಿ ಪೋಷಕರಿಗೆ ಅದು ಖುಷಿ ವಿಚಾರ, ಇಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ನನ್ನ ಆಲೋಚನೆ ಇಲ್ಲಿರ್ತಕ್ಕಂಥ ರೈತರಿಗೂ ನಮ್ಮ ರೈತರಿಗೆ ಒಳ್ಳೆ ಒಂದು ಸೌಲಭ್ಯ ಸೌಕರ್ಯ ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ. ಯಾವುದೇ ಒಂದು ಒಳ್ಳೆ ಸೌಲಭ್ಯ ಸೌಕರ್ಯ ಕೊಡ್ಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಮತ್ತು ಇವತ್ತಿನ ವ್ಯವಸ್ಥೆ ಬದಲಾಗ್ತಾ ಇರ್ತಕ್ಕಂಥ ಸಮಾಜದಲ್ಲಿ ಇವತ್ತು ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಇವೆಲ್ಲ ಬದಲಾವಣೆಗಳು ಆಗ್ಬೇಕಾದ್ರೆ ಈ ರೀತಿಯಾಗಿ ಅವಕಾಶಗಳನ್ನ ಎಲ್ಲರಿಗೂ ಅದರ ಅನುಭವ ಕೊಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇದು ನಾವು ಮಾಡ್ತಾ ಇರ್ತಕ್ಕಂಥ ಹಲವಾರು ಅಭಿವೃದ್ಧಿ ಕೆಲಸಗಳಿಗೆ ಇರ್ತಕ್ಕಂಥ ಕಾರಣಗಳು. ನಾನೀಗ ಬೆಳಿಗ್ಗೆ ಬರಬೇಕಾದಂತ ಸಂದರ್ಭದಲ್ಲಿ ಏನು ನಮ್ಮ ಕೈವಾರ ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶದ ಆ ಪ್ರದೇಶಕ್ಕೆ ಹೋಗೋಣ, ಅಲ್ಲಿ ಯಾವ್ದಾದ್ರು ಒಂದು ಕೈಗಾರಿಕೆ ಒಳಗೆ ಹೋಗಿ ಏನಾಗ್ತಾ ಇದೆ ಅಂತಕ್ಕಂಥದ್ದನ್ನು ನೋಡೋಣ ಅಂತ ಹೇಳಿ ವರ್ಷದಲ್ಲಿ ಬಂದ ಮೇಲೆ ಏನೆಲ್ಲ ಬದಲಾವಣೆಗಳನ್ನು ತಂದಿದ್ದೀವಿ, ಏನೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡಿದ್ದೀವಿ, ಅದರ ಬದಲಾವಣೆ ಅಲ್ಲಿ ಏನ್ ಕಾಣ್ತಾ ಇದೆ, ಎಷ್ಟರ ಸಂಖ್ಯೆಯಲ್ಲಿ ಇವತ್ತು ಕೈಗಾರಿಕೆಗಳು ಅಲ್ಲಿ ಸ್ಥಾಪನೆ ಆಗ್ತಾ ಇದೆ ಅಂತಕ್ಕಂಥದ್ದು ನೋಡೋಣ ಅಂತ 2 ತಿಂಗಳು 3 ತಿಂಗಳು ಒಂದ್ಸತಿ ಹಂಗೆ ಒಳಗೆ ಹೋಗ್ಬಿಟ್ಟು ನೋಡ್ಕೊಂಡ್ ಬರ್ತೀನಿ. ಇವತ್ತು ಒಂದು ಕಂಪನಿ ಒಳಕ್ಕೆ ಹೋಗೋಣ ಅಂತ ಅನಿಸ್ತು, ಅವ್ರಿಗೆ ಫೋನ್ ಮಾಡಿ ಬರ್ತೀನಿ ಅಂತ ಹೇಳಿದ್ದೆ. ಅವ್ರನ್ನ ನೋಡಿರ್ಲಿಲ್ಲ. ಕಂಪನಿ ಒಂದು ಕೈಗಾರಿಕೆ, ಅದು ಪರ್ಪಲ್ ಸ್ಟಾರ್ ಅಂತ ಹೇಳಿ ಹಲವಾರು ಮಕ್ಕಳ ಒಂದು ಆಟ ಆಡ್ತಕ್ಕಂಥ ಒಂದು ಟಾಯ್ಸ್ ಅಂತ ಹೇಳಿ ನಾವೇನು ಆಟಿಕೆಗಳು ಇರ್ತವೆ, ಏನಂತಾರೆ ಕನ್ನಡದಲ್ಲಿ, ಆಟದ ಸಾಮಾನುಗಳು, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಜೊತೆಗೆ ಏನು ಇವತ್ತು ಬೇರೆ ಬೇರೆ ನಮಗೆ ಮೈಕೈ ನೋವು ಬಂದ್ರೆ ಏನೋ ಈಗ ಕರೆಂಟ್ ಮೆಷಿನ್ ಒಂದೇನೋ ಒಂದು ಹಾಕ್ಬಿಟ್ಟು ಹಿಂಗಿಟ್ರೆ ಗುತ್ತಾ ಇರ್ತದೆ. ಕೃಷ್ಣಪ್ಪ ಒಂದೇ ಇಟ್ಲ ವೈಬ್ರೇಟ್ರು ಅಟ್ಲಲ್ಲಿ ಮಸಾಜರ್ ಇಲ್ಲ. ಈಗ ಇನ್ನ ಒಂದು ನೋಡಿದೆ, ಅಲ್ಲಿ ಕೋಳಿ ಮೊಟ್ಟೆ ಬೇಯಿಸೋದಕ್ಕೆ ಕರೆಂಟ್ ಇರಲಿ, ಕೋಳಿ ಮೊಟ್ಟೆ ಬೇಯಿಸೋದಕ್ಕೆ ಒಂದು ಇದು ಮಾಡಿದ್ದಾರೆ. ಅದ್ರಲ್ಲಿ ಹಾಕ್ಬಿಟ್ಟು ಕೋಳಿ ಮೊಟ್ಟೆ ಕರೆಂಟ್ ಇಟ್ರೆ 7 ನಿಮಿಷಕ್ಕೆ ಬೆಂದೋಗ್ತದೆ, ಬಾಯಿಲ್ ಎಗ್. ಮತ್ತೆ ಕೂದಲು ನೀವು ನೋಡಿದ್ದೀರಾ, ಕೂದಲು ಸ್ನಾನ ಮಾಡಿದ್ಮೇಲೆ ಟವಲ್ ಅಲ್ಲಿ ಉಜ್ಜಕ್ಕೆ ಹೋದ್ರೆ ಕೈ ನೋವು ಬರ್ತದೆ. ಯಾಕಪ್ಪ ಮಿಷಿನ್ ಇದೆ, ಗಾಳಿ ಆಡಿಸ್ಬಿಟ್ರೆ ಆರೋಗ್ತದೆ, ಏರ್ ಡ್ರೈಯರ್ ಅಂತ. ಇಂಥವೆಲ್ಲ ತಯಾರು ಮಾಡುವಂಥದ್ದು ಅಲ್ಲೇ ಮಾಡ್ತೇನೆ. ನಾನು ಅಲ್ಲಿ ಹೆಣ್ಮಕ್ಳು ನೋಡಿದೆ, ಬಹಳಷ್ಟು ಜನ ಹೆಣ್ಮಕ್ಳು ಇದ್ರು, ಸುಮಾರು ಒಂದು 350 ಜನ ಇದ್ರು ಅಂದ್ಕೊಳ್ಳೋದೆಲ್ಲ. ನಾನು ಆ ಹೆಣ್ಮಕ್ಳೆಲ್ಲ ಮಾತಾಡಿದೆ, ನಾನು ಅವರೆಲ್ಲ ಊಟಕ್ಕೆ ಹೋಗಿದ್ರು. ಒಬ್ಬೊಬ್ಬರೇ ಬರ್ತಾ ಇದ್ರು, ಒಬ್ಬೊಬ್ಬರನ್ನೇ ನಿಲ್ಸಿ ಕೇಳಿದ್ರು, ನಾನು ಯಾವ ಊರಮ್ಮ ನಿಂದು ಅಂತ ಕೇಳಿದ್ರು. ಒಬ್ರು ಮಾಡ್ಕೇರಿ, ಒಬ್ರು ಸೀಕಲ್ಲು, ಒಬ್ರು ಮೈಲಾಪುರ, ಒಬ್ರು ಸಂತೆಕಳ್ಳಹಳ್ಳಿ, ಒಬ್ರು ಅಲ್ಲೇ ಜಂಗಮಶಿಗೆಹಳ್ಳಿ, ಇನ್ನೊಬ್ರು ಅಲ್ಲಿ ಮಸ್ತೇನಹಳ್ಳಿ, ಎಲ್ಲ ಇಲ್ಲವರು. ಯಾರೋ ಒಂದು 5% ಕಮ್ಮಿ ಶಿಡ್ಲಘಟ್ಟ ತಾಲೂಕ್ನವ್ರು ಪಕ್ಕದಲ್ಲಿ ಇರ್ತಕ್ಕಂಥವ್ರು ಇದ್ರು. ಎಲ್ಲ ನಮ್ಮ ಹೆಣ್ಣು ಮಕ್ಕಳೇ. ನಾನು ಅವ್ರು ಕೇಳಿದೆ, ಆರಾಮ ಖುಷಿಯಾಗಿದ್ದೀರಾ ಅಂತ. ಖುಷಿಯಾಗಿದ್ದೀವಿ ಸರ್ ಅಂತ ಹೇಳಿ.
ಇದೇ ನಾವು ಆ ಕೈಗಾರಿಕೆಯ ಪರಿಕಲ್ಪನೆ ಆ ಆಲೋಚನೆ ಮಾಡದೇ ಇದ್ದಿದ್ರೆ ಅವರೆಲ್ಲ ಎಲ್ಲಿ ಹೋಗ್ಬೇಕಾಯ್ತು? ಅವರು ಇನ್ನೊಬ್ರು ಒಂದಿಬ್ರು ಇದ್ದವ್ರು ಇದೇ ಆಗ್ತಿರ ಇದ್ದಿದ್ರೆ ಆ ಮಕ್ಳು ಎಲ್ಲಿ ಹೋಗ್ಬೇಕಾಯ್ತು? ಹೆಣ್ಮಕ್ಳು ಇಲ್ಲ ದೂರ ಏನೋ ಬೇರೆ ಕಡೆ ದೂರ ಅಂತೇಳಿ ಹೋಗ್ತೀರಾ, ಮನೆಯಲ್ಲೇ ಇರ್ಬೇಕಾಗಿತ್ತು, ಕೆಲಸ ಕಾರ್ಯ ಇಲ್ದಿರಾ. ಇಲ್ಲ ದೂರದ ಜಾಗಕ್ಕೆ ಬಸ್ ಆ ಬಸ್ ಇಟ್ಕೊಂಡು ಈ ಬಸ್ ಇಟ್ಕೊಂಡು ಹೋಗುವಂತದ್ದು. ಇವತ್ತು ಹತ್ತಿರದಲ್ಲೇ ಇವತ್ತು ಅವರಿಗೆ ಉದ್ಯೋಗ ಸಿಗುವಂತದ್ದು. ಅವರೆಲ್ಲ ಕೆಲವರು SLC ಪಾಸ್ ಆಗವ್ರೆ, ಒಬ್ರು SLC ಫೇಲ್ ಆಗವ್ರೆ, ಒಬ್ರು ಡಿಗ್ರಿ ಮಾಡವ್ರೆ. ಈ ತರ ಅವರು ಏನೋ ಒಂದು ಬದುಕಕ್ಕೆ ಒಂದು ಅವಕಾಶ. ದೊಡ್ಡ ಮಟ್ಟದಲ್ಲಿ ಸಂಬಳ ಅಂತ ನಾನು ಹೇಳಕ್ ಹೋಗೋದಿಲ್ಲ. ಒಂದು ದಿನದಲ್ಲಿ 8 ಗಂಟೆ ಕೆಲಸ ಮಾಡ್ತಾರೆ, ಬೆಳಗ್ಗೆ ತಿಂಡಿ ಕೊಡ್ತಾರೆ, ಮಧ್ಯಾಹ್ನ ಊಟ ಕೊಡ್ತಾರೆ. ಇವತ್ತು ಅವರೇ ಹೇಳ್ತಾ ಇದ್ರು, ಸರ್ ನಮ್ಗೆ ಖುಷಿ ಆಗುತ್ತೆ, ಬಹಳ ಜನ ಸಣ್ಣ ಸಣ್ಣ ಸ್ಕೂಟಿನೋ ಇನ್ನೊಂದೋ ತಗೊಂಡು ಅವರೇ ಬರ್ತಾರೆ ಸರ್ ಕೆಲಸಕ್ಕೆ ಅಂತ. ಈಗ ಅವ್ರು ನಾಳೆ ಅವರ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾರೆ. ಈಗ ಅವ್ರ ತಂದೆ ತಾಯಿ ಪ್ರಯತ್ನ ಮಾಡಿದ್ರು, ಕಾರಣಾಂತರದಿಂದ ಮಧ್ಯಕ್ಕೆ ಅವರು ಬಿಟ್ಟಿರ್ತಾರೆ. ಈಗ ಅವರೆಲ್ಲರೂ ಇವತ್ತು ವಿದ್ಯಾವಂತರ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಿ ಈಗ ಅವರು ಎಷ್ಟೋ 15,000ನೋ ಅಥವಾ 13,000ನೋ ಅಥವಾ 20,000 ಸಂಬಳಕ್ಕೋ ಅಥವಾ 30,000ಕ್ಕೋ ಸೇರಿರ್ಬೋದು. ನಾಳೆ ಅವ್ರ ಮಕ್ಕಳು ಲಕ್ಷಾಂತರ ರೂಪಾಯಿ ಸಂಬಳ ಪಡಿತಕ್ಕಂತ ರೀತಿಯಲ್ಲಿ ವಿದ್ಯಾವಂತರನ್ನಾಗಿ ಅವ್ರನ್ನ ತಯಾರು ಮಾಡ್ತಾರೆ. ನಾನು ಹೋಗಿ ನೋಡಿದೆ, ಅವರು ಊಟ ಮಾಡ್ಕೊಂಡು ಖುಷಿಯಾಗಿ ಆರಾಮಾಗಿದ್ರು. ನಾನು ಯಾಕೆ ಈ ವಿಚಾರಗಳು ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಒಂದ್ ಕಡೆ ಕೈಗಾರಿಕೆಗಳ ಸ್ಥಾಪನೆ ಆಗ್ಬೇಕು, ಮತ್ತೊಂದ್ ಕಡೆ ಕೃಷಿಗೂ ನಾವು ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಕೊಡಬೇಕು. ಇವತ್ತೇನು ಈ ಕಾರ್ಯಕ್ರಮ ಇವತ್ತು ಕೃಷಿಗೆ ಪ್ರೋತ್ಸಾಹ ಕೊಡ್ತಕ್ಕಂತ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹೈನೋದ್ಯಮ ಚಾಪ್ ಕಟ್ಟರ್ ಏನಕ್ಕೆ ಬೇಕು ನಮಗೆ? ಏನ್ ಉಪಯೋಗಿಸ್ತಾರ ನರಸಿಂಹಪ್ಪ? ಒಂದು ಚೀಮುಲ್ ಒಂದು ಸಂಸ್ಥೆ ಏನಿದೆ, ಇವತ್ತು 5 ಲಕ್ಷ ಲೀಟರ್ ಮೇಲೆ ಹಾಲು ಉತ್ಪಾದನೆ ಆಗ್ತಾ ಇದೆ. ನಮ್ಮ ಚಿತ್ತಾಮಣಿ ತಾಲೂಕಿನಲ್ಲೇ 1,25,30,000ಕ್ಕಿಂತ ಹೆಚ್ಚು ಲೀಟರ್ ಒಂದು ದಿವಸಕ್ಕೆ ಉತ್ಪಾದನೆ ಆಗ್ತಾ ಇದೆ. ಈ ಚಾಪ್ ಕಟ್ಟರು ಇವೆಲ್ಲ ಇದ್ರೆ ಜೋಳದ ಕಡ್ಡಿ, ಜೋಳದ ಕಡ್ಡಿ ಅಲ್ಲ, ಅದನ್ನ ನೀವು ಹಿಂದೆ ಈ ಏನು ರೇಷ್ಮೆ ಬೆಳೀತಾ ಇದ್ವಿ, ರೇಷ್ಮೆ ಗೂಡು ಸಾಗಾಣಿಕೆ, ರೇಷ್ಮೆ ಹುಳು ಸಾಗಾಣಿಕೆ. ಅವಾಗ ಇಷ್ಟು ದೊಡ್ಡದಿರ್ತಾ ಇತ್ತು, ಹಿಂಗೆ ಉಡ್ಡೆ ಮಾಡ್ಬಿಟ್ಟು ಕಟ್ಟರು ಒಂದು ದೊಡ್ಡದು ಒಂದೇ ಇಟ್ಟಿಗೆ ಇಷ್ಟು ಹೊಡಿಯೋದು, ಇನ್ನೊಂದು ಚಿಕ್ಕದಾಗಿ ಹಿಡಿ ಇಟ್ಕೊಂಡು ಹಿಂಗೆ ಹೊಡಿತಾ ಕಟ್ 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 ಕಟ್. ನಮಗೂ ಖುಷಿ, ಹುಡುಗರು ನಾವು ಅನಿಸುತ್ತೆ ಅದನ್ನ ಪ್ರಯತ್ನ ಏನ್ ಹೇಳ್ಪತ್ತ పెట్టుకోమని ఎవరు చెప్తారు? ఎవరు పైన ఇట్లు పెట్టుకోవాలి కదా, ఏం ఇట్లు పెడితే పోతుంది. అది పెద్దది, అది పెద్దది పెట్టేటప్పుడు కొట్టేవాడు కరెక్ట్ ఉండాలా ಇತ್ತು ಒಂದು ಕಾಲದಲ್ಲಿ. ಈಗ ಇವೆಲ್ಲ ಏನಾಗಿದೆ, ಚಾಪ್ ಕಟ್ರಿ ಇವೆಲ್ಲ ಬಂದಾಗ ಸುಲಭವಾಗಿ ಬೇರೆ ತ್ವರಿತವಾಗಿ ನಾವು ಮೇವು ಹಾಕುವಂಥದ್ದಕ್ಕೆ ಇವೆಲ್ಲದಕ್ಕೂ ಅನುಕೂಲ ಆಗ್ತದೆ. ಅದರಿಂದ ನಾನು ಹೇಳುವಂಥದ್ದು ಇಷ್ಟೇ, ನಾವು ನಮ್ಮ ತಾಲೂಕಿನಲ್ಲಿ ದೊಡ್ಡ ಮಟ್ಟದಲ್ಲಿ ಕೈಗಾರಿಕೆಗಳನ್ನ ಮಾಡಬೇಕು, ಕೃಷಿ ಚಟುವಟಿಕೆಗಳು ಪ್ರೋತ್ಸಾಹ ಕೊಡಬೇಕು, ಅಂತರ್ಜಲ ವೃದ್ಧಿ ಆಗಬೇಕು. ಇವತ್ತು ನಮಗೆ ಮಳೆ ಪ್ರಮಾಣ ಕಮ್ಮಿ, ಅಂತರ್ಜಲ ನಶಿಸ್ತಾ ಇದೆ, ಅದನ್ನ ಜೀವ ಪಡಿಸುವಂತ ಒಂದು ಕೆಲಸ ಆಗ್ತಾ ಇದೆ. ಇವತ್ತು ಬೆಂಗಳೂರಿನ ಸಂಸ್ಕರಣೆ ಮಾಡಿರ್ತಕ್ಕಂಥ ನೀರನ್ನ ನಾವು ಈಗಾಗಲೇ KC ವ್ಯಾಲಿಯಲ್ಲಿ ಸುಮಾರು 55-56 ಕೆರೆಗಳಿಗೆ ಕೊಡುವಂತದ್ದಾಗ್ತಾ ಇದೆ. ಎರಡನೇ ಹಂತದ 50 ಕೆರೆದು ಇನ್ನು ಬಹುಶಃ ಇನ್ನೊಂದು 2 ತಿಂಗಳಲ್ಲಿ ಅದಕ್ಕೆ ಚಾಲನೆ ಕೊಡುವಂತದ್ದು ಮಾಡ್ತೀವಿ. ಈಗಾಗಲೇ 6 ಕೆರೆಗೆ ಬರ್ತಾ ಇದೆ. HL ವ್ಯಾಲಿಯಲ್ಲಿ ಸುಮಾರು 119 ಕೆರೆಯನ್ನು ಸೇರಿಸಿದೀವಿ. ಅದು ಇನ್ನು ಕೆಲವೇ ದಿನಗಳಲ್ಲಿ ಕಾಮಗಾರಿ ಪ್ರಾರಂಭ ಆಗುತ್ತೆ. ಇದ್ರ ಜೊತೆಯಲ್ಲೇ ನಾವು ಕೆಲವರಿಗೆ ಬಹಳಷ್ಟು ಸಂಶಯಗಳು, ಈ ನೀರು ಯಾವುದೇ ತೊಂದರೆ ಇಲ್ಲ, ನಾವು ಯಾರು ಆ ನೀರನ್ನ ಕುಡಿಯೋಕೆ ಹೇಳ್ತಾ ಇಲ್ಲ, ನಾವು ಆ ನೀರನ್ನ ಭೂಮಿಯಲ್ಲಿ ಇಂಗಿಸುವಂತದ್ದಕ್ಕೆ
ಶುದ್ಧ ಆಗಿ ಹೊರಗೆ ನಾವು ಇನ್ನೊಂದು ಕಡೆ ಇಲ್ಲಿ ನಾವು ನೀರು ಬಿಟ್ರೆ ಇನ್ನೊಂದೆಲ್ಲೋ ಚಿಂತಾಮಣಿಯಲ್ಲಿ ನಾವು ಭೂಗರ್ಭಕ್ಕೆ ನೀರು ಬಿಟ್ರೆ ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡಿದ್ರೆ ನಾಳೆ ಅಲ್ಲಿ ಮಾಡಿಕೇರಿಯಲ್ಲಿ ಬರ್ಬೋದು, ಇಲ್ಲ ಈ ಕಡೆ ಸಿಂಗಸಂದ್ರದಲ್ಲಿ ಬರ್ಬೋದು, ಇಲ್ಲ ಅಂಕಾಲ್ ಮಡ್ಗಲ್ ಬರ್ಬೋದು. ಆ ನೀರು ಗೊತ್ತಿಲ್ಲ. ಭೂಮಿಯಲ್ಲಿ ಒಂದ್ಸತಿ ಒಳಗೆ ಹೋದ್ರೆ ಎಲ್ಲಿ ಅದು ಹೊರಗೆ ಬರ್ತದೆ ನಮಗೆ ಗೊತ್ತಿಲ್ಲ. ಪದರಗಳು ಯಾವ ರೀತಿ ಇರ್ತದೆ, ಎಲ್ಲೆಲ್ಲಿ ಬಿರುಕುಗಳು ಇರ್ತದೆ, ಯಾವ ಬಿರುಕಲ್ಲಿ ತೂರಿ ಎಲ್ಲಿ ಹೋಗ್ತದೆ, ನೀರು ಹರಿತಾ 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 ಶುದ್ಧ ಹಾಕೊಂಡು ಹೋಗ್ತದೆ. ಇವತ್ತು ಎಲ್ಲ ಕಡೆ ಅಂತರ್ಜಲ ವೃದ್ಧಿಯಾಗಿದೆ. ನಾವೀಗ ಇದರ ಮತ್ತೊಂದು ಭಾಗ, ಈಗೇನು ಕೆಲವು ಕಡೆ ಮಾಲಿನ್ಯ ಆಗ್ತಾ ಇದೆ. ಏನು ಇದು ಶುದ್ಧೀಕರಣ ಮಾಡಿರ್ತಕ್ಕಂಥ ನೀರು ಮಾಲಿನ್ಯ ಆಗ್ತಾ ಇದೆ. ಒಳಚರಂಡಿ ನೀರನ್ನ ಕೆಲವು ಕಡೆ ಈ ಶುದ್ಧೀಕರಣ ಆಗಿ ಬಂದಿರತಕ್ಕಂಥ ನೀರಿಗೆ ಮಿಶ್ರಣ ಆಗ್ತಾ ಇದೆ. ಅದಕ್ಕೆ ಏನು ಪರ್ಯಾಯವಾಗಿ ಮಾಡಬೇಕು ಅನ್ನೋ ಒಂದು ಆಲೋಚನೆಗೆ ಮೊನ್ನೆ ಒಂದು ಕಡೆ ನಾವು ಬೆಂಗಳೂರಿನಲ್ಲಿ ಭೇಟಿ ಮಾಡಿ ಅದನ್ನ ಏನೇನು ಮಾರ್ಗಗಳಿದಾವೆ ಅಂತ ಹೇಳಿ, ಯಾಕಂದ್ರೆ ಕೆಲವ್ರಿಗೆ ದಿಢೀರ್ ಅಂತ ರಾಜಕೀಯವಾಗಿ ಒಂದು ರೀತಿ ಪರಿಚಯ ಆಗ್ಬೇಕು, ನಾಯಕರಾಗಬೇಕು ಅಂತ ಆಲೋಚನೆ. ಮತ್ತು ತಜ್ಞರು ಕೊಟ್ಟಿರ್ತಕ್ಕಂಥ ವರದಿಗಳನ್ನ ಅಧ್ಯಯನ ಮಾಡುವಷ್ಟು ತಾಳ್ಮೆ ಅಥವಾ ತಾಳ್ಮೆ ಇದ್ರೂ ಸಹ ಉದ್ದೇಶ ಬೇರೆ ಇದೆ. ಅದರಿಂದ ನಾವು ಅಲ್ಲಿ ಹೋಗಿ ಬೆಂಗಳೂರಲ್ಲಿ ಜಕ್ಕೂರಲ್ಲಿ ನಾವು ನೋಡ್ಕೊಂಡು ಬಂದ್ವಿ. ನಾನು DC ಅವರು ದೇವನಹಳ್ಳಿಯಲ್ಲಿ ಒಂದ್ ಕಡೆ ಹೋಗಿದ್ವಿ. HM ವ್ಯಾಲಿ ನೀರನ್ನ ಒಂದು ಕೆರೆಗೆ ಅಲ್ಲಿ ಬಿಟ್ಟಿದ್ದಾರೆ. ಆ ಕೆರೆ ಪಕ್ಕದಲ್ಲೇ ಒಂದು 25 ಅಡಿಗೆ ಒಂದು ದೊಡ್ಡ ಬಾವಿ ಇದೆ, ಕಟ್ಟಿರ್ತಕ್ಕಂಥ ಬಾವಿ. ಆ ನೀರು ಬರೋಕ್ಕಿಂತ ಮುಂಚಿತವಾಗಿ ಅದು ಪೂರ್ತಿ ಕಾಡು ಬಿದ್ದೋಗಿತ್ತು. ನಂತರ ಅದನ್ನ ಹೂಳೆಲ್ಲ ತೆಗೆಯಷ್ಟರಲ್ಲೇ ಏನು ಆ ಕೆರೆಯಲ್ಲಿ ಎಷ್ಟು ನೀರು ಇರ್ತದೆ ಅಷ್ಟು ಪ್ರಮಾಣ ನೀರು ಇಲ್ಲಿ ಆ ಒಂದು ಮಟ್ಟಕ್ಕೆ ನೀರು ಅಂತರ್ಜಲ ಮೇಲ್ ಬಂದಿದೆ ಅಂತ ಹೇಳ್ತೀವಿ, ಬರುವಂತದ್ದಾಗಿದೆ. ಇದು ಉದ್ದೇಶ ಅದಾಗಿದೆ. ಅದಾಗಿರೋದನ್ನ ನಾವು ಕಣ್ಣಾರೆ ನೋಡಿದ್ವಿ. ಮತ್ತೆ ಅದನ್ನ ತೆಗೆದು ಶುದ್ಧೀಕರಣ ಮಾಡುವಂತ ಕೆಲಸ ಮಾಡಿದ್ದಾರೆ. ಮಾಡಿ ಅದನ್ನ ನಗರಸಭೆಯ ಕುಡಿಯೋ ನೀರನ್ನ ಜಾಲಕ್ಕೆ ಕೊಟ್ಟು ಅಲ್ಲಿ ದೇವನಹಳ್ಳಿಯಲ್ಲಿ ಒಂದು ಸುಮಾರು 4,000 ಜನ ಅದನ್ನ ಕುಡಿಯುವಂತ ಕೆಲಸ ಮಾಡ್ತಾರೆ. ಅಂದ್ರೆ ಈಗ ಇಲ್ಲಿ ಟೀಕೆ ಮಾಡುವಂತವ್ರಿಗೆ ಅಂತ ಹೇಳಿ ಅವರು ಇವತ್ತು ನಮಗೆ ಬಹಳಷ್ಟು ಸಹಾಯವನ್ನ ಮಾಡ್ತಿದ್ದಾರೆ. ಗರ್ಭಿಣಿಯರಿಗೆ ಮಡಿಲು ಒಂದು ಕಿಟ್ ಅನ್ನ ಸುಮಾರು 200ಕ್ಕಿಂತ 250 ಜನಕ್ಕಿಂತ ಹೆಚ್ಚು ಜನಗಳಿಗೆ ಮಹಿಳೆಯರಿಗೆ ಕೊಟ್ಟರು ಒಂದ್ಸತಿ. ಆಸ್ಪತ್ರೆಗೆ ಅನಸ್ತೀಶಿಯಾ ಟೇಬಲ್ ಅನ್ನ ಕೊಟ್ಟರು, ಸುಮಾರು 12-13 ಲಕ್ಷ ಬೆಲೆ ಬಾಳ್ತಕ್ಕಂಥದ್ದು. ಈಗಾಗಲೇ ನಮಗೆ ಒಂದು 20-25 ಫಿಲ್ಟರ್ಗಳು, 20 ಎಷ್ಟಾಯ್ತು ವಿನಯ್, ಸುಮಾರು 20 ಫಿಲ್ಟರ್ಗಳು ಇವತ್ತು ಎಲ್ಲ ತಾಲೂಕುಗಳಲ್ಲಿ ನಮಗೆ ಫಿಲ್ಟರ್ಗಳು ಕೊಡುವಂಥದ್ದು ಈಗ ಮಾಡುವಂಥದ್ದು ಕೆಲಸವನ್ನ ನಾವು ಅವ್ರು ಮಾಡಿದ್ದಾರೆ. ಈ ರೀತಿ ಬಹಳಷ್ಟು ಜನ ನಾವು ಉಪಯೋಗಿಸ್ಕೊಂಡಿದ್ದೀವಿ. ಈಗ ಸುಮಾರು 125 ಊರುಗಳಕ್ಕಿಂತ ಹೆಚ್ಚು. ಎಷ್ಟು ಆನಂದ್? 126. ಇದು ಬಿಟ್ಟು ಈಗ ಹೊಸದಾಗಿ ಮಾಡೋದು ಬಿಟ್ಟು ಈಗ ಮತ್ತೆ ಒಂದು ಎಷ್ಟು ಮಾಡ್ತಾ ಇದೀವಿ? ಈಗ ಮತ್ತೆ ಒಂದು 26 ಮಾಡ್ತಾ ಇದ್ದೀವಿ. ಈಗ 126 ಜೊತೆಗೆ ಈಗ 26 ಈಗ ಶುರು ಮಾಡ್ತಾ ಇದ್ದೀವಿ. ಇನ್ನ ಒಂದು ಬಹುಶಃ ಒಂದು 30, ಇನ್ನೊಂದು 43 ಆದ್ರೆ ಆಮೇಲೆ ಇನ್ನ ನಮ್ಗೆ ಸಮಸ್ಯೆ ಇನ್ನೊಂದೇನಂದ್ರೆ ಈಗ ದೊಡ್ಡ ದೊಡ್ಡ ಗ್ರಾಮಗಳು, ಇಲ್ಲಿ ಯಾರಿದ್ದಾರೆ ದೊಡ್ಡ ಗ್ರಾಮಗಳವರು? ಪೆದ್ದ ಗ್ರಾಮ ಮತ್ತೆ ಕೈವಾರ, ಮುರುಗಮಲ್ಲ, ಚಿನ್ಸಂದರ್ ಅಥವಾ ಬಟ್ಲಳ್ಳಿ, ಈ ತರ ಕೆಲವು ಗ್ರಾಮಗಳು ದೊಡ್ಡ ಗ್ರಾಮಗಳಿದ್ದಾವೆ. ಅಂತ ಗ್ರಾಮಗಳಲ್ಲಿ ನಾವು ಒಂದು ಫಿಲ್ಟರ್ ಒಂದ್ ಕಡೆ ಇದ್ರೆ ಆಗಲ್ಲ, ಅಲ್ಲಿ ಹೆಚ್ಚುವರಿಯಾಗಿ ಕೊಡಬೇಕು, ಅದ್ರ ಸಾಮರ್ಥ್ಯ ಜಾಸ್ತಿ ಮಾಡ್ಕೊಡ್ಬೇಕು ಅನ್ನೋದು ಇದೆ. ಅದರಿಂದ ಬಹುಶಃ ಇನ್ನೊಂದು 50 ಅಥವಾ 55, ಮತ್ತೆ ನಗರದಲ್ಲಿ ಒಂದು 15. ನಗರದಲ್ಲಿ ಏನೋ ಬೇರೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ಒಂದು 2 ಕೊಟ್ಟಿದ್ದೀವಿ, ಬೇರೆ ಒಂದು ಮೂಲದಲ್ಲಿ 2 ಕೊಟ್ಟಿದ್ದೀವಿ. ಕಾಮಗಾರಿ ಆಗ್ತಾ ಇದೆ. ಎಷ್ಟು ದಿವಸ ಆಯ್ತಪ್ಪ ನಂದೀಶ? ಇನ್ನೊಂದು ತಿಂಗಳಲ್ಲಿ 2 ಕಾಲೋನಿಗಳಲ್ಲಿ, ಅಂಬೇಡ್ಕರ್ ಕಾಲೋನಿ ಮತ್ತು ಪ್ರೊಫೆಸರ್ ಕಾಲೋನಿಯಲ್ಲಿ 2 ಫಿಲ್ಟರ್ 1000 ಲೀಟರ್ ಪರ್ ಅವರ್ ಅದನ್ನ ಹಾಕುವಂಥದ್ದು ಮಾಡ್ತಾ ಇದ್ದೀವಿ. ಈ ರೀತಿ ನಾನಾ ಪ್ರಯತ್ನಗಳನ್ನ ನಾನಾ ರೀತಿ. ಅದರಿಂದ ನಾನು ಹೇಳುವಂಥದ್ದು ಇಷ್ಟೇ, ಮಾರ್ಗ ಮಧ್ಯದಲ್ಲಿ ಬರಬೇಕಾದ್ರೆ ನಮ್ದು ಇಂಜಿನಿಯರಿಂಗ್ ಕಾಲೇಜ್ ಯಾವ ರೀತಿ ಕಟ್ಟಡ ಆಗ್ತಾ ಇದೆ ಅಂತ ನೋಡಿ ಅದರ ಕಾಮಗಾರಿ ಪರಿಶೀಲನೆ ಮಾಡಿಕೊಂಡು ನಾನು ಸ್ವಲ್ಪ ಹೊತ್ತು ಅಲ್ಲಿದ್ದು ಬಂದು ಇವೆಲ್ಲ ಒಂದೊಂದೇ ನೋಡಿದಾಗ ಕೆಲವ್ರಿಗೆ ಏನಾಗ್ತಾ ಇದೆ ಅದನ್ನ ಸಹಿಸಕ್ಕಾಗ್ತಾ ಇಲ್ಲ. ಈಗ ನಾವು ಹಿಂದೆ ನಮ್ಮ ಆಸ್ಪತ್ರೆಗೆ, ಈಗ ನಾನು ಒಂದು ಹೇಳ್ತೀನಿ ಕೇಳಿ, ಈಗ ಆಸ್ಪತ್ರೆಗೆ ನಾನು ನಮ್ಮ ಇಲಾಖೆಯಿಂದ ಒಂದು 10 ಕೋಟಿ ಕೊಡಿಸಿದ್ದೆ. ಈಗ ಅದು ನಮ್ಮ ತಂದೆಯವ್ರ ಕಾಲದಲ್ಲಿ ಆಗಿದ್ದ ಆಸ್ಪತ್ರೆ.
ಅದು ಸ್ವಲ್ಪ ಶಿಥಿಲ ಆಗ್ತಾ ಇದೆ. ಅದನ್ನ ನಾವು ಮೇಲೆ ಕಟ್ಟಬೇಕಾದ್ರೆ ಕೆಳಗಡೆ ಅದಕ್ಕೆ ಸ್ವಲ್ಪ ಬಲ ಮಾಡಬೇಕು ಅಂತ ಹೇಳಿ ಹೇಳಿದ್ರು ಕಮಿಟಿಯವರು. ಅದರಿಂದ ತಡ ಆಯ್ತು. ಈಗ ಆ ಕಾಮಗಾರಿ ಶುರುವಾಗಿದೆ ಆಸ್ಪತ್ರೆ, ಜನರಲ್ ಆಸ್ಪತ್ರೆ. ಅದು ಮಾಡಿದ್ಮೇಲೆ ಇನ್ನೊಂದು ಅಂತಸ್ತು, ಈಗ ಗ್ರೌಂಡ್ ಫಸ್ಟ್ ಇದೆ, 2ನೇ ಅಂತಸ್ತು ಮಾಡ್ತೀವಿ. ನನ್ನ ಕನಸು 3ನೇ ಅಂತಸ್ತು ಆಗ್ಬೇಕು. ಪಕ್ಕದಲ್ಲಿರುವಂತಹ ತಾಲೂಕು ಹೆಲ್ತ್ ಆಫೀಸರ್ ಆಫೀಸು ಕೂಡ ಅದನ್ನು ದೊಡ್ಡದಾಗಿ ಮಾಡಿ ನಾವು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಹಾಸಿಗೆಗಳ ಸಂಖ್ಯೆ ಜಾಸ್ತಿ ಮಾಡಬೇಕು, ಸೌಲಭ್ಯ ಆಗಬೇಕು. ಈಗ CCB ಮಾಡಿದ್ದೀವಿ, CCU ಕ್ರಿಟಿಕಲ್ ಕೇರ್ ಯೂನಿಟ್ ಅಂತ ಮಾಡಿದ್ದೀವಿ. ಈಗ ಅದು ಕಾಮಗಾರಿ ಪೂರ್ಣ ಆಗ್ತಾ ಇದೆ. ಅದೊಂದು 50 ಹಾಸಿಗೆ ಆಗುತ್ತೆ. ತಾಯಿ ಮಕ್ಕಳ ಆಸ್ಪತ್ರೆ ಅದು ಈಗ 100 ಹಾಸಿಗೆ ಆಗಿದೆ. ಈಗ ಒಟ್ಟು ಅದು 100, ಇದು 100, ಇದೊಂದು 50, 250 ಆಗುತ್ತೆ. ಈಗ ನಾವು ಏನೀಗ ಮೊದಲನೇ 2ನೇ ಮತ್ತು 3ನೇ ಅಂತಸ್ತು ಕಟ್ಟಿದ್ರೆ ಇನ್ನು 100 ಆಗುತ್ತೆ. ಎಷ್ಟಾಯ್ತು? 350 ಹಾಸಿಗೆ ಆಗುತ್ತೆ. ನನ್ಗೆಲ್ಲೋ ಒಂದ್ ಕಡೆ ಇಷ್ಟೆಲ್ಲ ಸೌಲಭ್ಯ ಮಾಡಿದ್ರೆ ಇದನ್ನ ನಿರ್ವಹಣೆ ಯಾವ ರೀತಿ ಮಾಡ್ತಾರೆ? ಈಗಿರುವಂತ ವೈದ್ಯರದ್ದು ನಾನಾ ರೀತಿ ಸಮಸ್ಯೆ. ಈಗ ಮೊನ್ನೆ ಒಂದು ಸಮಸ್ಯೆ